ನೋಡಿ ಕ್ವಶನ್ನು ಫೈಂಡ್ ಫಾರ್ ವಾಟ್ ವ್ಯಾಲ್ಯೂಸ್ ಆಫ್ ಕೆ ದ ಸಿಸ್ಟಮ್ ಆಫ್ ಇಕ್ವೇಷನ್ಸ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಈಸ್ ಈಕ್ವಲ್ ಟು 1 x plus 2y plus 4z is equal to k, x plus 4y plus 10z is equal to possessive solution. Solve completely in each case. ಈಗ possessive solution ಅಂದರೆ ಏನು? ಕನ್ಸಿಸ್ಟೆಂಟ್ ಇರಬೇಕು ಅಂತ. ಏನಿರಬೇಕು? ಸೊಲ್ಯೂಷನ್ ಯಾವಾಗ ಬರುತ್ತೆ ಹೇಳಿ? ಕನ್ಸಿಸ್ಟೆಂಟ್ ಇದ್ದಾಗ. ಕನ್ಸಿಸ್ಟೆಂಟ್ ಯಾವಾಗ ಇರುತ್ತೆ? ರ್ಯಾಂಕ್ ಆಫ್ ಎ ಈಸ್ ಈಕ್ವಲ್ ಟು B is equal to n, one case. So consistent having will have finite solution ಅಥವಾ unique solution. Rank of A is equal to rank of B but less than n. ಇದು ಇನ್ಫೈನೈಟ್ ಸೊಲ್ಯೂಷನ್. ಅರ್ಥ ಆಗ್ತಿದೆಯಲ್ವಾ? ಇದೆರಡು ಕನ್ಸಿಸ್ಟೆಂಟ್ ಕೇಸು. ಅರ್ಥ ಆಗ್ತಿದೆಯಲ್ವಾ? ಇದೆರಡರಲ್ಲಿ ಒಂದು ಬರಬೇಕು, ಇದು ಬರಬೇಕು. ಅರ್ಥ ಆಗ್ತಿದೆ? ಏನು ಸೊಲ್ಯೂಷನ್ಸ್ ಬರೋಕ್ಕೆ ಇದು ಬರಬೇಕು. ಅವ್ರು ಏನು ಹೇಳ್ತಾ ಇದ್ದಾರೆ? ಕೆ ವ್ಯಾಲ್ಯೂ ಏನು ಬೇಕು, ಕೆ ವ್ಯಾಲ್ಯೂ ಯಾವುದು, ಅದರಿಂದ ಏನು ಬರುತ್ತೆ? ಸೊಲ್ಯೂಷನ್ಸ್ ಬರುತ್ತೆ. ಅರ್ಥ ಆಗ್ತಿದೆಯಾ? ಅಂದರೆ ಕನ್ಸಿಸ್ಟೆಂಟ್ ಆಗುತ್ತೆ. ಏನು? ಸಿಸ್ಟಮ್ ಆಫ್ ಇಕ್ವೇಷನ್ ಕನ್ಸಿಸ್ಟೆಂಟ್ ಆಗಬೇಕಂದ್ರೆ ಕೆ ವ್ಯಾಲ್ಯೂ ಏನಿರಬೇಕು. ಇನ್ನೊಂದು ಸಾಲ್ವ್ ಕಂಪ್ಲೀಟ್ಲಿ ಇನ್ ಈಚ್ ಕೇಸಸ್. ಅಂದರೆ ಆ ಕೆ ವ್ಯಾಲ್ಯೂನ ನೀವು ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ಟು ನೀವೇನು ಫೈಂಡ್ ಮಾಡಬೇಕು? ಸೊಲ್ಯೂಷನ್ನು ಫೈಂಡ್ ಮಾಡಬೇಕು. ಗೊತ್ತಾಗ್ತಿದೆಯಲ್ವ? ಫಸ್ಟ್ ಕೆ ವ್ಯಾಲ್ಯೂನ ಫೈಂಡ್ ಮಾಡೋಣ. ಹೆಂಗೆ ನೋಡ್ಕೊಳ್ಳಿ. ಇದು ರಬ್ ಮಾಡ್ತೀನಿ. ಫಸ್ಟ್ ಏನು ಬರ್ಕೋಬೇಕು? ಆಗ್ಮೆಂಟೆಡ್ ಮ್ಯಾಟ್ರಿಕ್ಸ್ನ ಬರ್ಕೊಳ್ಳಿ. ಹೇಳಿ, ಆಗ್ಮೆಂಟೆಡ್ ಮ್ಯಾಟ್ರಿಕ್ಸ್ ಯಾವ ಥರ ಬರೀತೀರಾ? ಎ ಆಗ್ಮೆಂಟೆಡ್ ಬಿ ಈಸ್ ಈಕ್ವಲ್ ಟು ಹೇಳಿ ಎಕ್ಸ್ ಕೋಫಿಷಿಯಂಟ್ ಏನು? ನೆಕ್ಸ್ಟು 1 1 1 1 ಇಲ್ಲಿ 1 2 4 k. ನೆಕ್ಸ್ಟ್ ಇಲ್ಲಿ 4 10 k ಸ್ಕ್ವೇರ್. ಅರ್ಥ ಆಗ್ತಿದೆಯಲ್ವಾ? ಫಸ್ಟು ಏನು ಮಾಡಬೇಕು ನೀವು? ಸೇಮ್ ಪ್ರೊಸೀಜರು ರೋ ಎಚೆಲಾನ್ ಫಾರ್ಮ್ದು. ಹೆಂಗೆ ಇದನ್ನ ರೆಫರೆನ್ಸಾಗಿ ಇಟ್ಕೋಬೇಕು. ಇದು 0 ಮಾಡಬೇಕು. ಅರ್ಥ ಆಗ್ತಿದೆಯಲ್ವಾ? ಯಾವುದನ್ನ 0 ಮಾಡಬೇಕು? ಈ 1 ಮತ್ತು ಈ 1ನ 0 ಮಾಡಬೇಕು. ರೆಫರೆನ್ಸ್ ಯಾವ್ದು ಇಟ್ಕೋಬೇಕು? ಫಸ್ಟ್ ಎಲಿಮೆಂಟ್, ಫಸ್ಟ್ ರೋ ಫಸ್ಟ್ ಎಲಿಮೆಂಟ್ನ ರೆಫರೆನ್ಸ್ ಇಟ್ಕೋಬೇಕು. ಅರ್ಥ ಆಗ್ತಿದೆಯಲ್ವಾ? ಈಗ ಇದು ಸೇಮ್ ಇರೋದ್ರಿಂದ ಹೇಳಿ, ಫಸ್ಟ್ ಈ 1 ಯಾವುದು ರೋಲ್ ಇರೋದು? ಸೆಕೆಂಡ್ ರೋ. R2 ರಿಪ್ಲೇಸ್ ಬೈ R2. ಅರ್ಥ ಆಗ್ತಿದೆಯಲ್ವಾ? ಮೈನಸ್ R2 ಸೇಮ್ ಇದ್ದರೆ ಈಗ 0 ಮಾಡೋ ಎಲಿಮೆಂಟ್ ಯಾವ ರೋಲ್ ಇದೆ ಅದು ಬರ್ಕೋಬೇಕು. R2 ರಿಪ್ಲೇಸ್ ಬೈ R2 ಮೈನಸ್ ಅಂತ ಬರೆದು ರೆಫರೆನ್ಸ್ ಯಾವ ರೋಲ್ ಇರೋದು? R1. ಇಷ್ಟೇ ರೋ ಆಪ್ರೇಷನ್. ಗೊತ್ತಾಗ್ತಿದೆಯಲ್ವಾ? ಇದು ಸೇಮ್ ಇದೆಯಲ್ವಾ? ಹೇಳಿ, ಏನು ಮಾಡಬೇಕು? ಈ ರೋ ಈ ಎಲಿಮೆಂಟ್ ಯಾವ ರೋಲ್ ಇರೋದು? R3 ರಿಪ್ಲೇಸ್ ಬೈ R3 ಮೈನಸ್ ರೆಫರೆನ್ಸ್ ಏನು? R1. ಗೊತ್ತಾಗ್ತಿದೆಯಲ್ವಾ? ಈ ಕ್ಯಾಲ್ಸಿಲಿ ಏನು ಟೈಪ್ ಮಾಡ್ಕೊಳ್ಳಿ? R2 ಮೈನಸ್ ಇಲ್ಲಿ ಏನು ಬರೀಬೇಕು? ಈಸ್ ದ ಆಗ್ಮೆಂಟೆಡ್ ಮ್ಯಾಟ್ರಿಕ್ಸ್. ಈಗ ಬರ್ಕೋಬಿಡಿ ಇದನ್ನ ಇದರಲ್ಲಿ. ಅಂದರೆ ಏನು ಬರಿಬೇಕಿಲ್ಲಿ? R2 ಮೈನಸ್ R3 ಮೈನಸ್ R1 ಅಂದರೆ B ಮೈನಸ್ ಎ ಕೋಲನ್ C ಮೈನಸ್ ಎನ ಟೈಪ್ ಮಾಡ್ಕೋಬೇಕು. ಅರ್ಥ ಆಗ್ತಿದೆಯಲ್ವಾ? ಟೈಪ್ ಮಾಡ್ಕೊಳ್ಳೋಣ. AC ಹೊಡೀರಿ. ನೋಡಿ, ಆಲ್ಫಾ ಬಿ ಮೈನಸ್ ಆಲ್ಫಾ ಎ ಆಲ್ಫಾ ಇಂಟೆಗ್ರಲ್ ಆಲ್ಫಾ ಸಿ ಮೈನಸ್ ಆಲ್ಫಾ ಎ. ಗೊತ್ತಾಗ್ತಿದೆಯಲ್ವಾ? ಕ್ಯಾಲ್ಕುಲೇಟು. ಬಿ ಏನು ಫಸ್ಟು? ಎ ಏನು? 1. ಸಿ ಏನು? 1. ಅರ್ಥ ಆಗ್ತಿದೆಯಲ್ವಾ? ಬಿ ಮೈನಸ್ ಎ 0 ಮತ್ತು ಸಿ ಮೈನಸ್ ಏನು? 0. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ನೋಡಿ, ಎ ಆಗ್ಮೆಂಟೆಡ್ ಬಿ. ಇಲ್ಲಿ ಫಸ್ಟ್ ರೋ ಇದೆಯಲ್ವಾ, ಹಂಗೆ ಇಟ್ಕೋಬೇಕು ಫಸ್ಟ್ ರೋನ. ಯಾಕಂದರೆ ರಿಪ್ಲೇಸ್ ಆಗ್ತಾ ಇರೋದು ಯಾವುದು? R2ಗೆ ಹೊಸ ರೋ ಬರ್ತಾಯಿದೆ, ಹಳೆ ರೋ ಹೋಗಿ R3ಗೂ ಹೊಸ ರೋ ಬರ್ತಾಯಿದೆ. ಹೇಳಿ, R1 ಹಳೆ ರೋನ ಹಂಗೆ ಇಟ್ಕೋಬೇಕು. R1 ಹೆಂಗಿರುತ್ತೆ ಹಂಗೆ ಇರುತ್ತೆ. ಈಗ ಏನು ಬಂತು?
0 ಫಸ್ಟ್ ಕಾಲಮಲ್ಲಿ. ಈಗ ಸೆಕೆಂಡ್ ಕಾಲಮ್ ಮಾಡಿ. ಬಿ ಏನು ಸೆಕೆಂಡ್ ಕಾಲಮ್ಗೆ? ಎ ಏನು? ಸಿ ಏನು? 4. ಇದನ್ನ ಟೈಪ್ ಮಾಡಿ. ಬಿ 2 ಎ 1 ಸಿ ಏನು 4. ಏನು ಬಂತು ಆನ್ಸರು? 1 ಸೆಕೆಂಡ್ ಕಾಲಮಲ್ಲಿ ಬರೀರಿ ಮತ್ತು ಈಕ್ವಲ್ ಹೊಡೀರಿ. ಏನು ಬಂತು? 3. ನೆಕ್ಸ್ಟು ಥರ್ಡ್ ಕಾಲಮಲ್ಲಿ ಬಿ ಏನು 4, ಎ ಏನು, ಸಿ ಏನು 10. ಹೊಡೀರಿ. ಬಿ 4 ಎ 1 ಸಿ 10. ಆನ್ಸರ್ ಏನು ಬಂತು? 3 9. ಈಗ ಫೋರ್ತ್ ಕಾಲಮ್ ಅರ್ಥ ಆಗ್ತಿದೆಯಲ್ವಾ? ಈಗ ಫೋರ್ತ್ ಕಾಲಮ್ಗೆ ಕ್ಯಾಲ್ಸಿಲ್ ಮಾಡೋಕ್ಕೆ ಹೋಗಬೇಡಿ, ಅರ್ಥ ಆಯ್ತಲ್ವಾ? ಇದನ್ನ ಡೈರೆಕ್ಟ್ ಮಾಡೋದು ಹೇಳ್ಕೊಡ್ತೀನಿ. ಈಗ ನೋಡಿ, R2 ರೀಪ್ಲೇಸ್ ಬೈ ಇರೋದೇನು? R2 ಮೈನಸ್ R1. ಈ ಆಪ್ರೇಷನ್ ತೊಗೊಳ್ಳೋಣ. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ R2 ಇದೆಯಲ್ವಾ, R2ಲಿ ಎಲಿಮೆಂಟ್ ಯಾವುದು? ಈಗ ಫೋರ್ತ್ ಕಾಲಮ್ ನಾವು ಮಾಡಬೇಕು. ಅರ್ಥ ಆಗ್ತಿದೆಯಲ್ವಾ? ಇದು ಫೋರ್ತ್ ಕಾಲಮಲ್ಲಿ ಇದು R1 ಎಲಿಮೆಂಟ್, ಇದು R2 ಎಲಿಮೆಂಟು, ಇದು R3 ಎಲಿಮೆಂಟು. R2ದು ಎಲಿಮೆಂಟ್ ಯಾವುದು? ಕೆ. ರೀಪ್ಲೇಸ್ ಬೈ ಅದೇ ಕಾಲಮಲ್ಲಿ R2ದು ಎಲಿಮೆಂಟ್ ಯಾವುದು? ಕೆನೇ. ಮೈನಸ್ ಅದೇ ಕಾಲಮಲ್ಲಿ R1 ಎಲಿಮೆಂಟ್ ಏನು? 1. ಅಂದರೆ ಕೆ ಜಾಗದಲ್ಲಿ ಏನು ತೊಗೊಳುತ್ತೆ? ಕೆ ಮೈನಸ್ 1. ಇಲ್ಲಿ ಕೆ ಮೈನಸ್ 1 ಬರುತ್ತೆ. ಅರ್ಥ ಆಗ್ತಿದೆಯಲ್ವಾ? ಅರ್ಥ ಆಯ್ತಲ್ವಾ? ಈಗ ನೆಕ್ಸ್ಟು R3 ರೀಪ್ಲೇಸ್ ಬೈ ಹೇಳಿ. R3 ಮೈನಸ್ R1. ಈಗ R3 ಯಾವುದು ಫೋರ್ತ್ ಕಾಲಮಲ್ಲಿ? ಕೆ ಸ್ಕ್ವೇರ್ ರೀಪ್ಲೇಸ್ ಬೈ ಕೆ ಸ್ಕ್ವೇರ್ ಮೈನಸ್ ಹಂಗೆ ಇರಲಿ. R1 ಯಾವುದು? 1 ಹೇಳಿ. ಅರ್ಥ ಆಯ್ತಲ್ವಾ? ಈಗ ಇದಾದಮೇಲೆ ಏನು ಮಾಡುವ? ಇದು ಆಪ್ರೇಷನ್. ಈಗ ನೋಡಿ, ಕೆ ಎಲ್ಲ ಇದ್ದರೆ ಕೆ ಸ್ಕ್ವೇರ್ಗೆ ಈ ಥರ ಮಾಡಿ ನೀವು. ಅರ್ಥ ಆಯ್ತಲ್ವಾ? ಲ್ಯಾಂಬ್ಡಾ ಬಿ ಬಂದರೆ ನಾನು ಹೇಳ್ನಲ್ಲ, ಕಾಂಪ್ಲೆಕ್ಸಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ. ಇದಕ್ಕೆ ಈ ಥರ ಮಾಡಿ. ಗೊತ್ತಾಗ್ತಿದೆಯಲ್ವಾ? ಈಗ ನೆಕ್ಸ್ಟು ಯಾವ್ದನ್ನ 0 ಮಾಡಬೇಕು, ಯಾವ್ದನ್ನ ರೆಫರೆನ್ಸ್ ತೊಗೋಬೇಕು? ಇದನ್ನ ರೆಫರೆನ್ಸ್ ತೊಗೋಬೇಕು, ಇದನ್ನ 0 ಮಾಡಬೇಕು. ಅರ್ಥ ಆಗ್ತಿದೆಯಲ್ವಾ? ರೆಫರೆನ್ಸ್ 1 ಇರೋದ್ರಿಂದ ಡೈರೆಕ್ಟಾಗಿ 0ಗೆ ಆಪ್ರೇಷನ್ ಬರೆಯೋದು ಯಾವ ಥರ ಹೇಳಿ? R3 ರೀಪ್ಲೇಸ್ ಬೈ R3 ಬರ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ವಾ? +3 ಇದ್ದರೆ ಈಗ 3ನ 0 ಮಾಡೋದು. ಥರ್ಡ್ ರೋ ಇದೆ, ಥರ್ಡ್ ರೋಲಿದೆ. ಥರ್ಡ್ ರೋ R3 ರೀಪ್ಲೇಸ್ ಬೈ R3 ಬರೆದ್ಬಿಟ್ಟು +3ಗೆ ಏನಂತ ಬರೀಬೇಕು? -3. ರೆಫರೆನ್ಸ್ ಯಾವ ರೋದು? ಸೆಕೆಂಡ್ ರೋ R2. ಗೊತ್ತಾಗ್ತಿದೆಯಲ್ವಾ? ಈಗ ಇಲ್ಲಿ ರೀಪ್ಲೇಸ್ ಮಾಡ್ತಾ ಇರೋದು ಯಾವುದು? ನಾವು ಬರೀ ರೀಪ್ಲೇಸ್ ಮಾಡ್ತಾ ಇರೋದು ಯಾವುದು? ಬರೀ R3ನ ರೀಪ್ಲೇಸ್ ಮಾಡ್ತಾ ಇದ್ದೀವಿ. R1 R2ನ ಹಂಗೆ ಇಟ್ಕೊಳ್ಳಿ. ಹೇಳಿ. 1 1 1 1. ನೆಕ್ಸ್ಟು 1 3 ಕೆ ಮೈನಸ್ 1. ಕರೆಕ್ಟ್ ಅಲ್ವಾ? ಈಗ ಇದನ್ನ ಕ್ಯಾಲ್ಸಿಲ್ ಟೈಪ್ ಮಾಡ್ಕೊಳ್ಳಿ. ಏನಂತ ಟೈಪ್ ಮಾಡ್ಕೋತೀರಾ? R3 ಮೈನಸ್ 3R2. ಹೇಳಿ. R3 ರೀಪ್ಲೇಸ್ ಬೈ R3 ಮೈನಸ್ 3R2 ಅಂದರೆ R3 ಮೈನಸ್ 3R2 ಅಂತ ಇಲ್ಲಿ ಬರ್ಕೊಳ್ಳಿ. ಇದನ್ನ ಕ್ಯಾಲ್ಸಿಲ್ ಏನಂತ ಬರೀಬೇಕು? ಸಿ ಮೈನಸ್ 3b. ಕ್ಯಾಲ್ಸಿಲ್ ಟೈಪ್ ಮಾಡ್ಕೊಳ್ಳೋಣ. ಸಿ ಮೈನಸ್ 3b ಅಂತ ಹೇಳಿ. ಮಾಡಿ. ಆಲ್ಫಾ ಸಿ ಮೈನಸ್ 3 ಆಲ್ಫಾ ಬಿ. ಕರೆಕ್ಟ್ ಅಲ್ವಾ? ಕ್ಯಾಲ್ಕುಲೇಟ್. ಫಸ್ಟ್ ಕಾಲಮಲ್ಲಿ ಸಿ ಏನು? 0. ಬಿ ಏನು? 0. ಹೊಡೀರಿ. 0 0. ಏನು ಬಂತು ಆನ್ಸರು? 0. ಸೆಕೆಂಡ್ ಕಾಲಮಲ್ಲಿ ಸಿ ಏನು? 3. ಬಿ ಏನು? 1. ಸಿ 3 ಬಿ ಏನು? 1. ಆನ್ಸರ್ ಏನು ಬಂತು? 0. ಗೊತ್ತಾಗ್ತಿದೆಯಲ್ವಾ? ಈಗ ಥರ್ಡ್ ಕಾಲಮ್ಮು ನೋಡಿ. ಥರ್ಡ್ ಕಾಲಮಲ್ಲಿ ಸಿ ಏನು? 9. ಬಿ 3. ಏನು ಬಂತು ಆನ್ಸರು? 0. ಫೋರ್ತ್ ಕಾಲಮಲ್ಲಿ ಇದು ಕ್ಯಾಲ್ಸಿಲ್ ಮಾಡೋಕ್ಕೆ ಹೋಗ್ಬೇಡಿ, ಫೋರ್ತ್ ಕಾಲಮ್ ಮಾತ್ರ. ಅರ್ಥ ಆಗ್ತಿದೆಯಲ್ಲ? ಬರೀ ಯಾವ್ದು ಮಾಡಬೇಕು? ಫಸ್ಟ್ ಕಾಲಮ್, ಸೆಕೆಂಡ್ ಕಾಲಮ್, ಥರ್ಡ್ ಕಾಲಮ್. ಅರ್ಥ ಆಗ್ತಿದೆಯಲ್ವ? ಈ ಫೋರ್ತ್ ಕಾಲಮ್ನ ಮಾಡೋದು ಯಾವ ಥರ ನೋಡಿ. ಈಗ ನೋಡಿ, ಇಲ್ಲಿರೋದೇನು? R3
ರೀಪ್ಲೇಸ್ ಬೈ R3 ಮೈನಸ್ ಏನಿದೆ 3R2 ಇದೆ. ಗೊತ್ತಾಗ್ತಿದೆಯಲ್ವಾ? ಈಗ ಇಲ್ಲಿ ನೋಡಿ, ಫೋರ್ತ್ ಕಾಲಮಲ್ಲಿ R3 ಎಲಿಮೆಂಟ್ ಯಾವುದು? ಫೋರ್ತ್ ಕಾಲಮಲ್ಲಿ R3 ಎಲಿಮೆಂಟ್ ಯಾವುದು? K² - 1 ಜಾಗದಲ್ಲಿ ಏನು ಬರುತ್ತೆ? R3 ಅಂದರೆ ಏನು? K² - 1 ಮೈನಸ್ 3 ಟೈಮ್ಸ್ R2 ಅಂದರೆ ವೆರಿ ಗುಡ್, K - 1. ಅರ್ಥ ಆಗ್ತಿದೆಯಲ್ವಾ? ಇನ್ನು ಸಿಂಪ್ಲಿಫೈ ಮಾಡ್ಕೊಳ್ಳಿ, ಹೇಳಿ. K² - 1 ಮೈನಸ್ 3K ಮೈನಸ್ ಇಂಟು ಮೈನಸ್ ಪ್ಲಸ್ 3 ಅಂದರೆ ಏನಾಗುತ್ತೆ ಇದು? K² - 3K ಪ್ಲಸ್ 2. ಇದನ್ನ ಡೈರೆಕ್ಟಾಗಿ ಬರೀರಿ, ಹೇಳಿ ಏನು ಬಂತು? K² - 3K ಪ್ಲಸ್ 2 ಅದನ್ನ ಬರ್ಕೋಬಿಡಿ. K² - 3K ಪ್ಲಸ್ 2. ಅರ್ಥ ಆಗ್ತಿದೆಯಲ್ವಾ? ಈ ಥರ ಇದು ಯಾವ ಥರ ಮಾಡ್ಬೇಕು ಹೇಳಿ? ಫೋರ್ತ್ ಕಾಲಮ್ನ ಫಸ್ಟ್ ರೋ ಆಪ್ರೇಷನ್ ಬರ್ಕೊಳ್ಳಿ. R3 ರೀಪ್ಲೇಸ್ ಬೈ ಏನು? R3 ಮೈನಸ್ 3R2. R3 ರೀಪ್ಲೇಸ್ ಬೈ ಅಂದರೆ R3 ಫೋರ್ತ್ ಕಾಲಮಲ್ಲಿ R3 ಎಲಿಮೆಂಟ್ ಯಾವುದು? K² - 1 ರೀಪ್ಲೇಸ್ ಬೈ K² - 1 ಮೈನಸ್ 3 ಟೈಮ್ಸ್ R2 ಅಂದರೆ ಏನು? K - 1. K² - 1 ಮೈನಸ್ 3K ಮೈನಸ್ ಇಂಟು ಮೈನಸ್ 3. K² - 3K ಮೈನಸ್ 1 ಪ್ಲಸ್ 3 ಎಷ್ಟು? ಪ್ಲಸ್ 2. ಗೊತ್ತಾಗ್ತಿದೆಯಲ್ವಾ? ಈಗ ಅಬ್ಸರ್ವ್ ಮಾಡಿ, ರ್ಯಾಂಕ್ ಆಫ್ ಎ ಏನು ಇಲ್ಲಿ? 2. ರ್ಯಾಂಕ್ ಆಫ್ ಎ ಆಗ್ಮೆಂಟೆಡ್ ಬಿ ಎಷ್ಟು? 3. ಗೊತ್ತಾಗ್ತಿದೆಯಲ್ವಾ? ಈಗ ಪೊಸೆಸ್ ಸೊಲ್ಯೂಷನ್ ಇರಬೇಕಂದ್ರೆ ಏನು ಕಂಡೀಷನ್ನು? ಪೊಸೆಸ್ಸಿವ್ ಸೊಲ್ಯೂಷನ್ ಅಂದರೆ ಏನು ಕಂಡೀಷನ್ ನಾನು ಹೇಳಿದೆ ನಿಮಗೆ? ರ್ಯಾಂಕು ಈಕ್ವಲ್ ಇರಬೇಕು. ಗೊತ್ತಾಗ್ತಿದೆಯಲ್ವಾ? ಅರ್ಥ ಆಗ್ತಿದೆಯಲ್ವಾ? ಏನು ಹೇಳಿ? ಫಾರ್ ಕನ್ಸಿಸ್ಟೆಂಟ್ ಅಥವಾ ಟು ಪೊಸೆಸ್ ಸೊಲ್ಯೂಷನ್, ವಿ ಹ್ಯಾವ್ ಅಂತ ಬರ್ಕೊಳ್ಳಿ. ಹೇಳಿ, ರ್ಯಾಂಕ್ ಆಫ್ ಎ ಈಸ್ ಈಕ್ವಲ್ ಟು ರ್ಯಾಂಕ್ ಆಫ್ ಎ ಆಗ್ಮೆಂಟೆಡ್ ಬಿ ಈಸ್ ಈಕ್ವಲ್ ಟು 2. ಯಾಕೆ 3 ಯಾಕಾಗಲ್ಲ? 3A ಅಂತೂ ಆಗಲ್ಲ. ಯಾಕೆ? ಎಲ್ಲ 0 ಇದೆ ಇಲ್ಲಿ. ಅರ್ಥ ಆಗ್ತಿದೆ? ಇದು ಕ್ಲೋಸ್ ಮಾಡಿ. ರ್ಯಾಂಕ್ ಆಫ್ ಎ ಏನು? 2. ಅರ್ಥ ಆಗ್ತಿದೆಯಲ್ವಾ? ಇದು ಫಾರ್ ಕನ್ಸಿಸ್ಟೆಂಟ್ಗೆ ಇದು ಒಂದೇ ಕೇಸ್ ಇರೋದು. ಯಾವುದು? ರ್ಯಾಂಕ್ ಆಫ್ ಎ ಈಸ್ ಈಕ್ವಲ್ ಟು ರ್ಯಾಂಕ್ ಆಫ್ ಎ ಆಗ್ಮೆಂಟೆಡ್ ಬಿ ಶುಡ್ ಬಿ ಈಕ್ವಲ್ ಟು 2. ಅರ್ಥ ಆಗ್ತಿದೆಯಲ್ವಾ? ಅದಕ್ಕೆ ಈ ವ್ಯಾಲ್ಯೂ, ಇದು ರ್ಯಾಂಕ್ ಆಫ್ ಎ ಆಗ್ಮೆಂಟೆಡ್ ಬಿ 2 ಇರಬೇಕು ಅಂದರೆ ಇದೇನು ಇರಬೇಕು? ಈಗ ರ್ಯಾಂಕ್ ಆಫ್ ಎ 2 ಪಕ್ಕ ಅಲ್ವಾ? ಸೊಲ್ಯೂಷನ್ ಬೇಕು ಅಂದರೆ ರ್ಯಾಂಕ್ ಆಫ್ ಎ ಆಗ್ಮೆಂಟೆಡ್ ಬಿನೂ ಏನಿರಬೇಕು? 2 ಇರಬೇಕು. ಇದು 3 ಆದರೆ ಏನಾಗುತ್ತೆ? ಇನ್ಕನ್ಸಿಸ್ಟೆಂಟ್ ಆಗುತ್ತೆ, ಡಸ್ ನಾಟ್ ಪೊಸೆಸ್ ಎನಿ ಸೊಲ್ಯೂಷನ್. ಅರ್ಥ ಆಗ್ತಿದೆಯಲ್ವಾ? ಈಗ ರ್ಯಾಂಕ್ ಆಫ್ ಎ ಆಗ್ಮೆಂಟೆಡ್ ಬಿ 2 ಇರಬೇಕಂದ್ರೆ ಈ ವ್ಯಾಲ್ಯೂ ಏನಾಗಬೇಕು? 0 ಆಗಬೇಕು. ಗೊತ್ತಾಗ್ತಿದೆಯಲ್ವಾ? ಇದು 0 ಇಲ್ಲಾಂದರೆ 3 ಆಗಿಬಿಡುತ್ತೆ. ದೇರ್ ಫೋರ್ ಹೇಳಿ, K² - 3K ಪ್ಲಸ್ 2 ಈಸ್ ಈಕ್ವಲ್ ಟು 0. ಅರ್ಥ ಆಗ್ತಿದೆಯಲ್ವಾ? ಈಗೇನು ಮಾಡಿ, ಇದನ್ನ ಫ್ಯಾಕ್ಟರೈಸೇಷನ್ ಮಾಡಬೇಕು. ಏನು ಮಾಡಬೇಕು? ಹೆಂಗೆ ಮಾಡ್ತೀರಾ ಹೇಳಿ? 2 1s ಇದು ಪ್ಲಸ್ 2 ಮೈನಸ್ ಹಾಕ್ಕೋಬಿಡಿ. ಇದು ಮಲ್ಟಿಪ್ಲೈ ಮಾಡಿದ್ರೆ ಪ್ಲಸ್ 2 ಬರೀಬೇಕು, ಆ್ಯಡ್ ಮಾಡಿದ್ರೆ ಏನು ಬರಬೇಕು? ಮೈನಸ್ 3. ಆಯ್ತಲ್ವಾ? ಹೇಳಿ, K² - 3K ಮೈನಸ್ 2K, ಸಾರಿ K² 2K ಮೈನಸ್ 1K, ಕರೆಕ್ಟ್ ಅಲ್ವಾ? ಪ್ಲಸ್ 2 ಈಸ್ ಈಕ್ವಲ್ ಟು 0. ಮೈನಸ್ 3Kನ ಈ ಥರ ಬರ್ಕೋಬೇಕು. ಅರ್ಥ ಆಗ್ತಿದೆಯಲ್ವಾ? ಈಗ Kನ ಕಾಮನ್ ತೊಗೊಂಡ್ರೆ ಉಳಿಯೋದೇನು? K - 2. ಇಲ್ಲಿ ಮೈನಸ್ನ ಕಾಮನ್ ತೊಗೊಂಡ್ರೆ K - 2. ಇಲ್ಲಿ -1ನ ಕಾಮನ್ ತೊಗೊಂಡ್ರೆ ಇಲ್ಲಿ K ಉಳಿಯುತ್ತೆ, ಪ್ಲಸ್ 2 ಇರೋದು -2 ಆಗುತ್ತೆ. ಅಂದರೆ K - 2ನ ಕಾಮನ್ ತೊಗೊಂಡ್ರೆ ಉಳಿಯೋದೇನು? ಅರ್ಥ ಆಗ್ತಿದೆಯಲ್ವಾ? ದೇರ್ ಫೋರ್ K ಈಸ್ ಈಕ್ವಲ್ ಟು ಏನು? 1, 2. ಅರ್ಥ ಆಗ್ತಿದೆಯಲ್ವಾ? ಈಗ K ವ್ಯಾಲ್ಯೂ ಫೈಂಡ್ ಆಯಿತು. ಅರ್ಥ ಆಗ್ತಿದೆಯಲ್ವಾ? ಈಗೇನು ಮಾಡ್ಬೇಕು ನಾವು? ಸೊಲ್ಯೂಷನ್ನ
ಫೈಂಡ್ ಮಾಡಬೇಕು ಈಗ. ಸಾಲ್ವ್ ಕಂಪ್ಲೀಟ್ಲಿ ಇನ್ ಈಚ್ ಕೇಸ್. ಈ ಕೆ ವ್ಯಾಲ್ಯೂನ 1 ಹಾಕ್ಬಿಟ್ಟು ಇಲ್ಲಿಗೆ ಎಲ್ಗೆ ಅರ್ಥ ಆಗ್ತಿದೆಯಲ್ವಾ? ಈಗ ಎಲ್ಲಿ ಕೇಸ್ 1 ಅಂತ ಬರ್ಕೊಳ್ಳಿ. ಏನಂತ ಬರ್ಕೋತೀರಾ? ಕೇಸ್ 1. ಕೇಸ್ 1ನಲ್ಲಿ ಏನು ತಗೋತೀರಾ? ಕೆ ಈಸ್ ಈಕ್ವಲ್ ಟು 1. ಕೆ ಈಸ್ ಈಕ್ವಲ್ ಟು 1. ದ ಸಿಸ್ಟಮ್ ಆಫ್ ಇಕ್ವೇಷನ್ ಆರ್ ಅಂತ ಬರ್ಕೊಳ್ಳಿ. ಏನಂತ ಬರೀತೀರಾ? ದ ಸಿಸ್ಟಮ್ ಆಫ್ ಇಕ್ವೇಷನ್ಸ್ ಆರ್. ಹೇಳಿ ಏನಾಗುತ್ತೆ ಸಿಸ್ಟಮ್ ಆಫ್ ಇಕ್ವೇಷನ್ಸು? ಕೆ 1 ಹಾಕಿದ್ರೆ ಹೇಳಿ, ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಈಸ್ ಈಕ್ವಲ್ ಟು ನೆಕ್ಸ್ಟು ವೈ ಪ್ಲಸ್ 3z ಈಸ್ ಈಕ್ವಲ್ ಟು ಕೆ ಜಾಗದಲ್ಲಿ 1 ಹಾಕಿದ್ರೆ 1 ಮೈನಸ್ 1 ಏನು? 0. ಇದು ಇಕ್ವೇಷನ್ ಏನು? ಇದು ಇಕ್ವೇಷನ್. ಈಗ ಲೆಟ್ z ಈಸ್ ಈಕ್ವಲ್ ಟು ಕೆ ಇಂಟು ಏನಾಗುತ್ತೆ? ಮಾಮೂಲಿ ನೀವು ಮಾಡ್ತಿದ್ರಲ್ಲ ಆ ಥರ. ಕೆ ಜಾಗದಲ್ಲಿ 2 ಹಾಕಿದ್ರೆ ಏನಾಗುತ್ತೆ? ಝೆಡ್ ಜಾಗದಲ್ಲಿ ಝೆಡ್ ಜಾಗದಲ್ಲಿ ಕೆ ಹಾಕಿದ್ರೆ ಏನಾಗುತ್ತೆ? 2ಲಿ ವೈ ಪ್ಲಸ್ 3k ಈಸ್ ಈಕ್ವಲ್ ಟು 0 ಇಂಪ್ಲೈಸ್ ವೈ ಈಸ್ ಈಕ್ವಲ್ ಟು ಏನು? ಮೈನಸ್ 3k. ಈಗ z ಈಸ್ ಈಕ್ವಲ್ ಟು ಕೆ ಆ್ಯಂಡ್ ವೈ ಈಸ್ ಈಕ್ವಲ್ ಟು ಮೈನಸ್ 3k ಇನ್ 1. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ 1ನಲ್ಲಿ ಹಾಕಿದ್ರೆ ಏನಾಗುತ್ತೆ? ಈಗ ಎಕ್ಸ್ ಪ್ಲಸ್ ವೈ ಅಂದ್ರೇನು? ಮೈನಸ್ 3k. ಝೆಡ್ ಅಂದ್ರೇನು? ಕೆ ಈಸ್ ಈಕ್ವಲ್ ಟು 1. ಇದು ಮೈನಸ್ 3k ಪ್ಲಸ್ ಕೆ ಅಂದರೆ ಏನಾಗುತ್ತೆ? ಇದು ಮೈನಸ್ 2k ಈಸ್ ಈಕ್ವಲ್ ಟು 1. ಎಕ್ಸ್ ಈಸ್ ಈಕ್ವಲ್ ಟು ಏನು? 1 ಪ್ಲಸ್ 2k. ಗೊತ್ತಾಗ್ತಿದೆಯಲ್ವಾ? ದೇರ್ ಫೋರ್ ಹೇಳಿ, ಎಕ್ಸ್ ಏನು? 1 ಪ್ಲಸ್ 2k. ವೈ ಏನು? ಮೈನಸ್ 3k. ಆ್ಯಂಡ್ ಝೆಡ್ ಏನು? ಬರೀ ಕೆ. ಅರ್ಥ ಆಯ್ತಲ್ವಾ? ಇದೇನು ಫಸ್ಟ್ ಸೊಲ್ಯೂಷನ್ ಫಾರ್ ಕೆ ಈಸ್ ಈಕ್ವಲ್ ಟು 1. ಈಗ ನೆಕ್ಸ್ಟ್ ಕೇಸ್ ಏನು? ಕೇಸ್ 2 ಹೇಳಿ. ಕೇಸ್ 2 ಕೆ ಈಸ್ ಈಕ್ವಲ್ ಟು ಏನು? 2. ದ ಸಿಸ್ಟಮ್ ಆಫ್ ಈಕ್ವೇಷನ್ಸ್ ಆರ್ ಅಂತ ಬರ್ಕೊಳ್ಳಿ. ಏನಂತ ಬರೀತೀರಾ? ಇಲ್ಲಿ ಬರೀತೀನಿ ಕೇಸ್ 2. ದ ಸಿಸ್ಟಮ್ ಆಫ್ ಇಕ್ವೇಷನ್ ಆರ್ ಹೇಳಿ ಏನಾಗುತ್ತೆ? ಕೆ ಜಾಗದಲ್ಲಿ 2 ಹಾಕಿದ್ರೆ ಏನಾಗುತ್ತೆ? ಇದು ಇಲ್ಲಿ ನೋಡಿ, ಕೆ 1 ಹಾಕಿದ್ರೆ ಇಲ್ಲಿ 0 ಆಗುತ್ತೆ. ಇದು ಬರೆಯೋದು ಬೇಕಾಗಿಲ್ಲ. ಅರ್ಥ ಆಗ್ತಿದೆಯಲ್ವಾ? ಇದೆರಡು ಬರುತ್ತೆ. ಕೆ ಈಸ್ಗಳು 2 ಹಾಕಿದ್ರು ಇದು 0 ಆಗುತ್ತೆ. 2 ಸ್ಕ್ವೇರ್ ಅಂದ್ರೇನು? 4. ಮೈನಸ್ 3 ಇಂಟು 2 ಅಂದರೆ ಮೈನಸ್ 6. 4 ಮೈನಸ್ 6 ಅಂದರೆ ಮೈನಸ್ 2 ಪ್ಲಸ್ 2 0. ಈಗ 1 ಹಾಕ್ತೀರಾ ಅಂದ್ಕೊಳ್ಳಿ. 1 ಸ್ಕ್ವೇರ್ ಅಂದರೆ ಮೈನಸ್ 3 ಇಂಟು 1 ಏನು? ಮೈನಸ್ 3. 1 ಮೈನಸ್ 3 ಮೈನಸ್ 2 ಪ್ಲಸ್ 2 0 ಆಗುತ್ತೆ. ಫಸ್ಟ್ ಕೆ ಈಸ್ ಈಕ್ವಲ್ ಟು 1 ಹಾಕ್ಕೋಬೇಕು ಇಲ್ಲಿಗೆ ಈಕ್ವೇಷನ್ಗೆ. ಆಮೇಲೆ ಕೆ ಈಸ್ ಈಕ್ವಲ್ ಟು ಏನು ಹಾಕ್ಕೋಬೇಕು ನೋಡಿ? ಫಸ್ಟ್ ರೋ ಹಂಗೆ ಇರುತ್ತೆ. ಹೇಳಿ. ಇಲ್ಲ ಇಲ್ಲಿ ಕೆ ವ್ಯಾಲ್ಯೂ ಏನು ಬಂದಿದೆ? 1 ಹಾಕಾಯಿತು. ಈಗ 2 ಹಾಕ್ಕೋಬೇಕು. ಈಗ ನೋಡಿ ಇದೆಲ್ಲ ಹಂಗೆ ಇರಲಿ. ಇದು ಎಕ್ಸ್ ಮಲ್ಟಿಪ್ಲೈ ಮಾಡಿ. ಹೇಳಿ. ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಈಸ್ ಈಕ್ವಲ್ ಟು ಏನು? 1 ಫಸ್ಟ್ ಈಕ್ವೇಷನ್. ಸೆಕೆಂಡ್ ಈಕ್ವೇಷನ್ ಏನು? ವೈ ಪ್ಲಸ್ 3z ಈಸ್ ಈಕ್ವಲ್ ಟು ಕೆ ಅಂದ್ರೇನು? 2 ಅಲ್ವಾ? ಈಗ ಕೇಸ್ 2ಲಿ ಇಲ್ಲಿ ಕೇಸ್ 2ಲಿ ಇಲ್ಲಿ ಕೆ ಈಸ್ ಈಕ್ವಲ್ ಟು 2 ಅಂತ ಬರೀಬೇಕು. ಏನಂತ ಬರೀಬೇಕು? ಇದು ಬರ್ಕೋತೀರಾ? ಹೇಳಿ. ಕೆ ಈಸ್ ಈಕ್ವಲ್ ಟು ದ ಸಿಸ್ಟಮ್ ಆಫ್ ಇಕ್ವೇಷನ್. ಗೊತ್ತಾಯ್ತಲ್ವಾ? ಈಗ ನೋಡಿ, ಇಲ್ಲಿ ಕೆ ಜಾಗದಲ್ಲಿ 2 ಹಾಕಿದ್ರೆ ಏನಾಗುತ್ತೆ? ಇದು 1 ಹಾಕಿದ್ರೆ 1 ಮೈನಸ್ 1 0 ಆಯಿತು. ಅರ್ಥ ಆಗ್ತಿದೆಯಲ್ವಾ? ಕೆ ಜಾಗದಲ್ಲಿ 2 ಹಾಕಿದ್ರೆ 2 ಮೈನಸ್ 1 1. ವೆರಿ ಗುಡ್. ಈಗ ಇಲ್ಲಿ ಲೆಟ್ ಝೆಡ್ ಈಸ್ ಈಕ್ವಲ್ ಟು ಏನಂತ ತಗೋಬೇಕು? ಇಲ್ಲಿ
ಇಲ್ಲಿ ಒಂದು ಕೆಲಸ ಮಾಡಿ, ಇಲ್ಲಿ K1 ತಗೊಳ್ಳಿ. ಏನಂತ ತಗೋತೀರಾ? K1 ಎಲ್ಲ K ಬದಲು K1 ಮಾಡ್ಬಿಡಿ, ಸರಿನಾ? ಇಲ್ಲಿ ಲೆಟ್ Z ಈಸ್ ಈಕ್ವಲ್ ಟು ಏನು? K2. ಇದು ಈಕ್ವೇಷನ್ ನಂಬರ್ ಏನು? 3 ಮತ್ತು 4 ಹಾಕ್ಕೊಳ್ಳಿ. ಫಸ್ಟು ಏನು ಮಾಡಿ, ಲೆಟ್ Z ಈಸ್ ಈಕ್ವಲ್ ಟು K2 ಇನ್ 4 ಏನಾಗುತ್ತೆ ಹೇಳಿ? Y ಪ್ಲಸ್ 3K2 ಈಸ್ ಈಕ್ವಲ್ ಟು 1 ಅಂದರೆ Y ಈಸ್ ಈಕ್ವಲ್ ಟು ಏನು? 1 ಮೈನಸ್ 3K2. ಈಗ Z ಏನು? K2 ಆ್ಯಂಡ್ Y ಈಸ್ ಈಕ್ವಲ್ ಟು 1 ಮೈನಸ್ 3K2 ಇನ್ ಈಕ್ವೇಷನ್ 3 ಹಾಕಿ. X ಪ್ಲಸ್ Y ಅಂದ್ರೇನು? 1 ಮೈನಸ್ 3K2. Z ಅಂದರೆ ಬರೀ K2 ಈಸ್ ಈಕ್ವಲ್ ಟು 1. X ಈಸ್ ಈಕ್ವಲ್ ಟು 1 ಪ್ಲಸ್ 1 ಆ ಕಡೆ ಹೋದರೆ, ಮೈನಸ್ 3K2 ಆ ಕಡೆ ಹೋದರೆ, ಪ್ಲಸ್ K2 ಆ ಕಡೆ ಹೋದರೆ ಏನು ಬರುತ್ತೆ ಆನ್ಸರು ನೋಡಿ? ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್ಲು. 3K2 ಅಲ್ಲಿ K2 ಹೋದರೆ 2K2 ಉಳಿಯುತ್ತೆ. ಅರ್ಥ ಆಗ್ತಿದೆಯಲ್ವಾ? ದೇರ್ ಫಾರ್ ಸೊಲ್ಯೂಷನ್ ಏನು? X ಈಸ್ ಈಕ್ವಲ್ ಟು ಏನು? 2K2. Y ಈಸ್ ಈಕ್ವಲ್ ಟು ಏನು? 1 ಮೈನಸ್ 3K2 ಆ್ಯಂಡ್ Z ಈಸ್ ಈಕ್ವಲ್ ಟು ಬರೀ K2. ಇದೇ ಸೊಲ್ಯೂಷನ್. ಗೊತ್ತಾಗ್ತಿದೆಯಲ್ವಾ? ಇದು ಅಂದರೆ ಈಚ್ ಕೇಸಲ್ಲೂ ಸೊಲ್ಯೂಷನ್ ಫೈಂಡ್ ಮಾಡಿ ಅಂತ ಕೇಳಿದ್ದಾರೆ. ಅದಕ್ಕೆ ನಾವು K ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ಟು ಫೈಂಡ್ ಮಾಡಬೇಕು. ಗೊತ್ತಾಗ್ತಿದೆಯಲ್ವಾ? ಇನ್ನೊಂದು ಸತಿ ಹೇಳ್ಬಿಡ್ತೀನಿ ನೋಡಿ. ಫಸ್ಟ್ ಆಗ್ಮೆಂಟೆಡ್ ಮ್ಯಾಟ್ರಿಕ್ಸ್ ಬರ್ಕೊಳ್ಳಿ. ಹೇಳಿ 1 1 1 1. ಅರ್ಥ ಆಗ್ತಿದೆಯಲ್ವಾ? ನೆಕ್ಸ್ಟು 1 2 4 K. ನೆಕ್ಸ್ಟು 1 4 10 K² ಇಸ್ ದ ಆಗ್ಮೆಂಟೆಡ್ ಮ್ಯಾಟ್ರಿಕ್ಸ್. ಇದು ರೆಫರೆನ್ಸು, ಇದೆರಡು 0. ಸೆಕೆಂಡ್ ರೋ R2 ರಿಪ್ಲೇಸ್ ಬೈ R2 ಮೈನಸ್ R1. ನೆಕ್ಸ್ಟ್ R3 ರಿಪ್ಲೇಸ್ ಬೈ R3 ಮೈನಸ್ R1. ಆಗ್ಮೆಂಟೆಡ್ ಮ್ಯಾಟ್ರಿಕ್ಸ್ ಈಕ್ವಲೆಂಟು ಅಂತ ಬರೆದು ನೋಡಿ. ಫಸ್ಟ್ ಎಲಿಮೆಂಟ್ ಹಂಗೆ ಇಟ್ಕೊಳ್ಳಿ, ಇದೆರಡು 0 ಆಗುತ್ತೆ. ಅಂದರೆ ಕ್ಯಾಲ್ಸಿಲ್ ಮಾಡಿದ್ರೆ ಇದು ಈ ಥರ ಬರುತ್ತೆ. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ ಗಂಟ ಇದನ್ನ ಮಾಡೋದು ಕ್ಯಾಲ್ಸಿಲ್ ಯಾವ ಥರ? R2 ರಿಪ್ಲೇಸ್ ಬೈ R2 ಥರ್ಡ್ ಕಾಲಮ್ ಗಂಟ ನೀವು ಕ್ಯಾಲ್ಸಿಲ್ ಮಾಡ್ಕೋತೀರಾ. ಫೋರ್ತ್ ಕಾಲಮ್ನ ಮಾಡೋದು ಯಾವ ಥರ ಅಂದರೆ R2 ರಿಪ್ಲೇಸ್ ಬೈ ಏನಿದೆ? R2 ಮೈನಸ್ R1. ಫೋರ್ತ್ ಕಾಲಮಲ್ಲಿ R2 ಯಾವುದು? K ರಿಪ್ಲೇಸ್ ಬೈ K ಮೈನಸ್ ಫೋರ್ತ್ ಕಾಲಮಲ್ಲಿ R1 ಏನು? 1. K ಜಾಗದಲ್ಲಿ ಏನು ಬರುತ್ತೆ? K ಮೈನಸ್ 1 ಬರುತ್ತೆ. K ತೆಗೆದ್ಬಿಟ್ಟು K ಮೈನಸ್ 1 ಆಗಬೇಕು ಅಂತ. ನೆಕ್ಸ್ಟು R3 ರಿಪ್ಲೇಸ್ ಬೈ R3 ಮೈನಸ್ R1 ಅಂದರೆ ಫೋರ್ತ್ ಕಾಲಮಲ್ಲಿ R3 ಯಾವುದು? K². ಮತ್ತು R1 ಯಾವುದು? R4 ಮೈನಸ್ R1 ಅಂದರೆ K² ಮೈನಸ್ 1. ಅರ್ಥ ಆಗ್ತಿದೆಯಲ್ವಾ? ಇದು ಮುಗೀತು. ನೆಕ್ಸ್ಟ್ ಇದನ್ನ 0 ಮಾಡೋಕ್ಕೆ ಈ ಥರ ಮಾಡಬೇಕು. ಥರ್ಡ್ ಕಾಲಮ್ ಗಂಟ ಕ್ಯಾಲ್ಸಿಲ್ ಬಂದುಬಿಡುತ್ತೆ. ಈಗ ಇದು R3 ರಿಪ್ಲೇಸ್ ಬೈ ಏನಿರೋದು ಇಲ್ಲಿ? R3 ಮೈನಸ್ 3R2. ಇದೊಂದು ಹುಷಾರಾಗಿ ಮಾಡಿ. ಇದರ ಫೋರ್ಕ್ ಇದೆಲ್ಲ ಏನೂ ಬರೆಯೋಕ್ಕೆ ಹೋಗಬಾರ್ದು. ಅರ್ಥ ಆಗ್ತಿದೆಯಲ್ವಾ? ಎಲ್ಲಿಂದ ಈ ಬಾಕ್ಸ್ಗಳು ಏನೂ ಬರೆಯೋಕ್ಕೆ ಹೋಗಬೇಡಿ, ಆಯ್ತಲ್ವ ಎಕ್ಸಾಮಲ್ಲಿ? ಈಗ ಹೇಳಿ, R3 ರಿಪ್ಲೇಸ್ ಬೈ R3 ಮೈನಸ್ 3R2 ಅಂದರೆ ಇಲ್ಲಿ ಫೋರ್ತ್ ಕಾಲಮಲ್ಲಿ R3 ಅಂದರೆ ಯಾವುದು? K² ಮೈನಸ್ 1 ಜಾಗದಲ್ಲಿ R3 ಯಾವುದು? K² ಮೈನಸ್ 1 ಮೈನಸ್ 3 ಟೈಮ್ಸ್ ಫೋರ್ತ್ ಕಾಲಮಲ್ಲಿ R2 ಯಾವುದು? K ಮೈನಸ್ 1. K² ಮೈನಸ್ 1 ಮೈನಸ್ ಇಂಟು ಪ್ಲಸ್ ಮೈನಸ್ 3K ಮೈನಸ್ ಇಂಟು ಮೈನಸ್ ಪ್ಲಸ್ 3 ನೋಡಿ. K² ಮೈನಸ್ 3K ಮೈನಸ್ 1 ಪ್ಲಸ್ 3 ಅಂದರೆ ಪ್ಲಸ್ 2. ಈ ಥರ ಬರುತ್ತೆ. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ ಅವ್ರು ಏನು ಹೇಳಿದ್ದಾರೆ ಅಂದರೆ ಯಾವ ವ್ಯಾಲ್ಯೂ ಆಫ್ Kಗೆ ಈ ಈಕ್ವೇಷನ್ನು ಸೊಲ್ಯೂಷನ್ ಪೊಸೆಸ್ಸೇ ಸೊಲ್ಯೂಷನ್ ಅಂತ. ಅರ್ಥ ಆಗ್ತಿದೆಯಾ? ಸೊಲ್ಯೂಷನ್ ಸಿಗಬೇಕು ಅಂದರೆ K ವ್ಯಾಲ್ಯೂ ಯಾವುದಿರಬೇಕು ಅಂತ. ಅರ್ಥ ಆಗ್ತಿದೆಯಲ್ವಾ? ಮೇನ್ ಏನಂದರೆ ನಾವು ಕಂಡೀಷನ್ನು ಫಾರ್ ಕನ್ಸಿಸ್ಟೆಂಟ್ ಸೊಲ್ಯೂಷನ್ ಅಂದರೆ ಏನು? ಕನ್ಸಿಸ್ಟೆಂಟ್ ಇರಬೇಕು. ವಿ ಹ್ಯಾವ್ ರ್ಯಾಂಕ್ ಆಫ್ ಎ ಶುಡ್ ಬಿ ಈಕ್ವಲ್ ಟು ರ್ಯಾಂಕ್ ಆಫ್ ಎ. ಯಾಕೆ 2 ಇರಬೇಕು? 3ನೂ ಇರ್ಬೋದು, ಆದರೆ ಇಲ್ಲಿ ಯಾಕೆ 2 ಅಂದರೆ ರ್ಯಾಂಕ್ ಆಫ್ ಎ ಈಸ್ 2 ಇದೆ. 2ನ 3 ಮಾಡೋಕ್ಕೆ ಆಗಲ್ಲ. ಅರ್ಥ ಆಗ್ತಿದೆಯಲ್ವಾ? ಅಂದರೆ ರ್ಯಾಂಕ್ ಆಫ್ ಎ ಆಗ್ಮೆಂಟೆಡ್ ಮೀನು ಏನಿರಬೇಕು? 2 ಇರಬೇಕು. ಅರ್ಥ ಆಗ್ತಿದೆಯಲ್ವ? ಇದು 2 ಇರಬೇಕಂದ್ರೆ ಇದೇನೇ ಆಗಬೇಕು? 0 ಆಗಬೇಕು. ಅಲ್ಲಿ K ಸಿಗ್ಬಿಡುತ್ತೆ ನಿಮಗೆ. 0 ಆಗೋ ಥರ K ವ್ಯಾಲ್ಯೂ ಯಾವ್ದು ಸ್ಯಾಟಿಸ್ಫೈ ಆಗುತ್ತೆ ಅದೇ K ವ್ಯಾಲ್ಯೂ. ಆ K ವ್ಯಾಲ್ಯೂಲೇ ಈಕ್ವೇಷನ್ ಏನಾಗೋದು? ಸೊಲ್ಯೂಷನ್ ಕೊಡೋದು. ಅರ್ಥ ಇಲ್ಲ ಅಂದರೆ ಸೊಲ್ಯೂಷನ್
ಕೊಡಲ್ಲ ಆ ಥರ. ಗೊತ್ತಾಗ್ತಿದೆಯಲ್ವ? ಅಂದರೆ ಕೆ ಸ್ಕ್ವೇರ್ ಮೈನಸ್ 3k ಪ್ಲಸ್ 2 ಈಸ್ ಈಕ್ವಲ್ ಟು 0. ಈಗ 2ನ ಫ್ಯಾಕ್ಟ್ರೈಸೇಷನ್ ಮಾಡಿ. 2 × 1 -2 -1 -3ನ -2 ಮತ್ತು -1 ಬರ್ಕೋಬೇಕು. ಕೆ ಸ್ಕ್ವೇರ್ ಇದು ಗೊತ್ತಿಲ್ಲ ಅಂದರೂ ಇದು ಡೈರೆಕ್ಟಾಗಿ ಬರೀರಿ. -3k ಏನಂತ ಬರೀಬೇಕು? -2k -1k + 2. ಇಲ್ಲಿ k ಕಾಮನ್ ತೊಗೊಂಡ್ರೆ ಉಳಿಯೋದೇನು? k -2. ಇಲ್ಲಿ -1 ಕಾಮನ್ ತೊಗೊಂಡ್ರೆ k -2. k -2ನ ಕಾಮನ್ ತೊಗೊಂಡ್ರೆ k -1. ದೇರ್ಫೋರ್ k = 1, k = 2. ಈಗ ಕೇಸ್ 1ನಲ್ಲಿ k 1 ಆಗ್ಬಿಟ್ಟು ನೀವು ಸೊಲ್ಯೂಷನ್ನ ಫೈಂಡ್ ಮಾಡಬೇಕು. ಇಲ್ಲಿ k 1 ಹಾಕಿದ್ರೆ ಏನಾಗುತ್ತೆ? ಇದು ಎಕ್ಸು ವೈ ಝೆಡ್ ಈಸ್ ಈಕ್ವಲ್ ಟು 1. 0x ಅಂದರೆ ಬಿಟ್ಬಿಡಿ. y + 3z ಈಸ್ ಈಕ್ವಲ್ ಟು k ಜಾಗದಲ್ಲಿ 1 ಹಾಕಿದ್ರೆ 1 - 1 0. ಆಮೇಲೆ 0x 0y 0z ಈಸ್ ಈಕ್ವಲ್ ಟು 0. ಅದೇನು ಬರೆಯೋಕ್ಕೆ ಹೋಗಲ್ಲ ನಾವು. ಅರ್ಥ ಆಗ್ತಿದೆಯಲ್ವ? ಇದೆರಡು ಇಕ್ವೇಷನ್ ಬರೀತೀನಿ. ಅರ್ಥ ಆಗ್ತಿದೆಯಲ್ವ? k 1 ಇದ್ದಾಗ ಈ ಆಗ್ಮೆಂಟೆಡ್ ಮ್ಯಾಟ್ರಿಕ್ಸ್ನ ಆ ಥರ ಬರ್ಕೋಬೇಕು. ಅರ್ಥ ಆಗ್ತಿದೆಯಲ್ವ? ಆಮೇಲೆ ಏನು ಮಾಡಬೇಕು? ಈಗ ಇನ್ಫೈನೈಟ್ ಸೊಲ್ಯೂಷನ್ಗೆ ಯಾವ ಥರ ಮಾಡಬೇಕು ನಾನು ಹೇಳಿದ್ದೆ. ನಾವು ಝೆಡ್ನ ಮೊದಲೇ ಅಸ್ಯೂಮ್ ಮಾಡ್ಕೋಬೇಕು. z ಈಸ್ ಈಕ್ವಲ್ ಟು k. ಇಲ್ಲೇ k 1 ತೊಗೋತಾ ಇದ್ದೀವಿ ಅಂದರೆ 2 k ಇರೋದ್ರಿಂದ. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಯಾಕೆ k 1 ಅಂದರೆ k ಆಲ್ರೆಡಿ ಇದೆ ಅಲ್ಲಿ, ಅದಕ್ಕೋಸ್ಕರ. ಅರ್ಥ ಆಗ್ತಿದೆಯಲ್ವಾ? ಲೆಟ್ z ಈಸ್ ಈಕ್ವಲ್ ಟು ಏನು? k 1. k ತೊಗೋಬೇಡಿ, k 1 ತೊಗೊಳ್ಳಿ. k 1 k 2. ಅರ್ಥ ಆಗ್ತಿ ಬೇರೆದು ಬೇಕಾದರೂ ತೊಗೋಬೋದು. L1 L2 ಆ ಥರ ಬೇಕಾದರೂ, ಅಥವಾ LM ಬೇಕಾದರೂ ತೊಗೋಬೋದು. ಅರ್ಥ ಆಗ್ತಿದೆಯಲ್ವಾ? ಲೆಟ್ z ಈಸ್ ಈಕ್ವಲ್ ಟು ಏನು? y + 3k1 ಈಸ್ ಈಕ್ವಲ್ ಟು 0 + 3k ಈ ಕಡೆ ಬಂದರೆ y ಸಿಕ್ತು. ಈಗ z ಮತ್ತು yನ 1ಗೆ ಹಾಕಿ. ಆವಾಗ x + y ಅಂದ್ರೇನು? -3k1. z ಅಂದ್ರೇನು? k1 ಈಸ್ ಈಕ್ವಲ್ ಟು 1. -3 + 1 ಅಂದರೆ -2k1 ಈಸ್ ಈಕ್ವಲ್ ಟು -2k1 ಆ ಕಡೆ ಹೋದರೆ ಅಂದರೆ ಸೊಲ್ಯೂಷನ್ ಏನು? x ಏನು? 1 + 2k1. y ಏನು? ಆ್ಯಂಡ್ z ಏನು? 1 ಸೊಲ್ಯೂಷನ್ ಆಯಿತು. ಅಂದರೆ ಕೆ ವ್ಯಾಲ್ಯೂ ಇದಕ್ಕೆ. ಗೊತ್ತಾಗ್ತಿದೆಯಲ್ವಾ? 1 ಕೇಸ್ ಆಯಿತು. ನೆಕ್ಸ್ಟ್ ಇನ್ನೊಂದು ಕೇಸ್ ಏನು? k ಈಸ್ ಈಕ್ವಲ್ ಟು 2 ಹಾಕ್ಬಿಟ್ಟು ದೆನ್ ಇಕ್ವೇಷನ್ ಸಿಸ್ಟಮ್ ಆಫ್ ಇಕ್ವೇಷನ್ ಆರ್ ಅಂತ ಬರೆದು k 2 ಹಾಕಿದ್ರೆ ಏನಾಗುತ್ತೆ? ಇದು x + y + z ಈಸ್ ಈಕ್ವಲ್ ಟು 1 0 y + 3z ಈಸ್ ಈಕ್ವಲ್ ಟು 2 - 1 ಅಂದರೆ 1. ಇದು ಬಿಟ್ಬಿಡಿ. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಎಗೇನ್ ನೀವು ಝೆಡ್ನ ಅಸ್ಯೂಮ್ ಮಾಡ್ಕೊಳ್ಳಿ. z ಈಸ್ ಈಕ್ವಲ್ ಟು ಏನು? k2 ಇನ್ 4. y ಪ್ಲಸ್ ಹೇಳಿ 3k2 ಈಸ್ ಈಕ್ವಲ್ ಟು 1. y ಈಸ್ ಈಕ್ವಲ್ ಟು 1 - 3k2. z ಈಸ್ ಈಕ್ವಲ್ ಟು k2 ಆ್ಯಂಡ್ y ಈಸ್ ಈಕ್ವಲ್ ಟು 1 - 3k2. 3ಗೆ ಹಾಕಿ. ಅವಾಗ ಏನಾಗುತ್ತೆ? x + y ಅಂದ್ರೇನು? 1 - 3k2 + z ಅಂದ್ರೇನು? k2 ಈಸ್ ಈಕ್ವಲ್ ಟು 1. ಇದು +1 ಆ ಕಡೆ ಹೋದರೆ -1 -3k2 ಆ ಕಡೆ ಹೋದರೆ +3k2 +k2 ಆ ಕಡೆ ಹೋದರೆ -k2. ಆನ್ಸರ್ ಏನು ಬರುತ್ತೆ? x ವ್ಯಾಲ್ಯೂ, y ವ್ಯಾಲ್ಯೂ, z ವ್ಯಾಲ್ಯೂನ ಬರ್ಕೊಳ್ಳಿ. ಆಯ್ತಲ್ವಾ? ಥ್ಯಾಂಕ್ ಯು.